മനമേ രാമനാമരസം പരുവായ് മനമേ രാമനാമരസം പരുവായ് മനമേ തേമകൂരനാമം സിഹത്തിനാമം സിഹത്തിനാമം தேவர் முனிவர்கள் உரைக்கிடும் நாமோ அருவாய் மனமே ராமன ಸ್ಮರಣ ಮರವಶಗನಿ ಶಾವಿಪನುಗೆ ಬಂಗಾರ ಮಾಯನ ಕೋದಂಡ ವಾಣಿ ಪನುಗೆ ಬಂಗಾರ ಮಾಯನ ಎಂದ ಬೇಡಿನ ಗಣಿಚು ಅದ್ಯಪಿ ಸಫಲಂ ಜನ್ಮ ಅಂತ ನೋಡಿ ನಮ್ಮ ಜನ್ಮ ಸಫಲ ಆಗುತ್ತೆ. ಅದ್ಯಮೇ ಸಫಲಂ ತಪಃ ನಮ್ಮ ತಪಸ್ಸು ಎಂಬುದು ಸಫಲವಾಗುತ್ತೆ. ಏನು ಕಾರಣ ಅಂದರೆ ಎಲ್ಲಿ ಏನು ಎಂಬುದು ನೀರು ಮುಖ್ಯ. ನೀರಿಲ್ಲದೆ ಏನೂ ಆಗುವುದಿಲ್ಲ. ವಾಯು ನೀರು ಪಂಚತತ್ವಗಳು ಬೇಕು. ಅದಕ್ಕೆ ಆ ನೀರಿನ ಸ್ಥಳಕ್ಕೆ ಬಂದಿವಿ ನಾವೀಗ. ಆಪೋಯ್ ನಾರಾಯಣ ಅಂತ ಹೇಳ್ತಾನೆ, ಆಪಸ್ತದಾಮೇದ್ಯ ಅಂತ ಹೇಳ್ತೀವಿ ನಾವು. ತೋತಾಗ್ನಿ ಎಂಬತಕ್ಕಂಥ ಕ್ಷೇತ್ರ ಏನು ಅಂದ್ರೆ ನೀರಿನ ಪರ್ವತ. ಬೆಳನಲ್ಲಿ ನೀರು ಕೊಡುವುದಂದ್ರೆ ತೂತು ಕೊಡುವಂತಾರೆ ತೋಯ. ಆ ನೀರು ಬಹಳ ಮಹತ್ವ. ಅದೆಲ್ಲ ನೀನು ತಿಳ್ಕೊಂಡಿದೀಯಾ? ಯಾರಿಗೆ ಬೇಕು ನೀನು ಜಾತವೇದ ನೀನು ಅವ್ರು ಕೊಡುವಂತ. ಜಾತಂ ಸರ್ವಂ ವೇತ್ತಿ ಜಾತವೇದ, ಎಲ್ಲವನ್ನು ಭೂತಂ ವೆಚ್ಚ ಭೂಯಂ ತಿಳ್ಕೊಂಡ ಮಹಾಪುರುಷ ನೀನು ಅವನಿಗೆ ಕೊಡುವಂತ. ಅಂದ್ರೆ ನಾವು ಗುರುಗಳು ಮಾಡ್ತಕ್ಕಂಥ ಪೂಜೆ, ಗುರುಗಳು ಮಾಡ್ತಕ್ಕಂಥ ಒಂದು ಅರ್ಚನೆ, ಅವ್ರು ಮಾಡ್ತಕ್ಕಂಥ ತಪಸ್ಸು, ಅವ್ರ ಕೃಪಾ ಕಟಾಕ್ಷ ನಮ್ಮ ನೀರು ಬೀರ್ತದೆ. ನಾವು ಪವಿತ್ರ ಒಬ್ಬ ಋಗ್ವೇದದಲ್ಲಿ ಒಂದು ಮಂತ್ರ ಹೇಳ್ತಾರೆ, ಒಬ್ಬ ರೈತ ಹೇಳ್ತಾನೆ ಮಂತ್ರ ಹೇಳ್ತಾನ. ಅವನ ಭಾವ ಹೊರಗಡೆ ಬರ್ತಾನೆ, ಎಲ್ಲ ಕಡೆಯೂ ಮಳೆ ಇಲ್ಲ, ಎಲ್ಲ ಕಡೆ ಬಿಸಿಲು, ಕ್ಷೇತ್ರ ಹೊಲ ಎಲ್ಲ ಒಣಗೋಗಿದೆ, ತಿಳ್ಕೊಂಡಿದೆ. ಭಯ ಪೃಥಿವ್ಯಾನ್ ಅಂತ ಹೇಳ್ತಾರೆ. ಭಯ ಅಂದ್ರೆ ಹಾಲು ಅಂದ್ರೆ ನಾವಲ್ಲ, ನೀರು ಮುಖ್ಯ. ಕುಡಿಯೋ ನೀರು ಭಯ ಆಗಿಲ್ಲ. ಈ ಪೃಥ್ವಿ ನೀರಿದೆ, ಭಯ ಪೃಥಿವ್ಯಾನ್ ಇಲ್ಲ ನೀರು. ಭಯ ಔಷಧೀಶು, ಔಷಧಿಗಳಲ್ಲಿ ನೀರಿದೆ ಇಲ್ಲ. ಭಯೋ ದಿವಿ ದಿವಿ ಅಂತರಿಕ್ಷೆ ಉಪದಿಶಃ ದಿಶಃ. ದಕ್ಷಿಣ ನೀರಿದರೆ ಉತ್ತರ ನೀರಿದೆ, ಅಲ್ಲೂ ಇಲ್ಲ. ಎಲ್ಲರೂ ಭಯ ಪೃಥಿವ್ಯಾಂ ಭಯ ಔಷಧೀಶು ಭಯೋದಿನಿ ಭಯೋ ಅಂತರಿಕ್ಷ ಭಯೋಧಾಹ. ನೀರು ಬೀಳುತ್ತೆ ಅಂತ ಗೊತ್ತಾಗ ನಮ್ಗೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡಲಿ ನೀರು ಬರುತ್ತೆ ಅಂತ ಒಬ್ಬ ರೈತ ಹೇಳ್ತಕ್ಕಂಥ ಮಂತ್ರ ಋಗ್ವೇದ. ಅದರಲ್ಲೇ ಶುಕ್ಲಗಿರಿಯಲ್ಲಿ ಹೇಳ್ತಾರೆ, ನೀನು ಯಾರು ಅಂತ ಕೇಳ್ತಾರೆ. ಸ್ವಾಂ ಗಂಧರ್ವ ಅರ್ಥನ ಸ್ವಾಮಿಂದ ಸ್ವಾಂ. ನೀನೇ ಗಂಧರ್ವ, ನೀನೇ ಬೃಹಸ್ಪತಿ, ನೀನೇ ಇಂದ್ರ. ಸ್ವಾಂ ಗಂಧರ್ವ ಅರ್ಥನ ಸ್ವಾಮಿಂದ ಸ್ವಾಂ ಬೃಹಸ್ಪತಿ ಸ್ವಾಂ ಔಷಧಿ ಸೋಮು. ನೀನೇ ಅಮೃತ, ನೀನೇ ಬೆಳೆಗಳು ಅಂತ ಹೇಳಿ ವೇದದಲ್ಲಿ ಹೇಳ್ತಾರೆ. ಇನ್ನೊಂದು ವೇದದಲ್ಲಿ ಹೇಳ್ತಾರೆ, ಪರಮಾತ್ಮ ಎಷ್ಟು ಹೆಚ್ಚು ಕಡಿಮೆ ಮಾಡಿಬಿಟ್ಟಿದಲ್ಲ. ಸೂರ್ಯನ ನೋಡಿದ್ರೆ 12 ತಿಂಗಳು ಬಿಸಿಲು, ಸೂರ್ಯನಿಗೆ ಯಾವಾಗಲೂ ಪ್ರಕಾಶ ಕೊಡಲಿಕ್ಕೆ ಅನುಮತಿ ಕೊಟ್ಟಿದ್ದಾನೆ. ಆದರೆ ಚಕ್ಷುಸೂರ್ಯೋ ಅಜಾಯಿತ, ನಾರಾಯಣನ ಚಕ್ಷುವಿನಲ್ಲಿ ಸೂರ್ಯ ಬಂದಾನೆ.
ಅದೇ ನಾರಾಯಣನ ಹೃದಯದಿಂದ ಮನಸ್ಸಿಂದ ಚಂದ್ರಮ ಬಂದಿದ್ದಾನೆ. ಆ ಚಂದ್ರನಿಗೆ 15 ದಿವಸ ಕತ್ಲೆ ಕೃಷ್ಣ ಪಕ್ಷ, 15 ದಿವಸ ಶುಕ್ಲ ಪಕ್ಷ ಯಾಕೆ ಮಾಡಿದ ಅಂತ ಮತ್ತೆ ಹೇಳ್ತಾರೆ ವೇದ ಪುರುಷನನ್ನು. ಇದು ತಾರತಮ್ಯ ಯಾಕೆ ಮಾಡಿದೆ ನೀನು? ಇದು ಚಂದ್ರನಿಗೆ 15 ದಿವಸ, ಅದರಲ್ಲೂ ಕ್ಷಯ ಮತ್ತೆ ವೃದ್ಧಿ. ಇವನಿಗೆ ಮಾಡಿದ್ದಾರೆ, ಇವನಿಗೂ ಅಜ ರೀತಿ ಗಜಬೀತಿ ಅಂತ ಹೇಳಿದ್ದಾರೆ. ಅಂದ್ರೆ ದಕ್ಷಿಣದಲ್ಲಿ ಬೇಗ ಹೋಗ್ತಾರೆ, ಉತ್ತರಾಯಣದಲ್ಲಿ ನಿಧಾನ ಹೋಗ್ತಾರೆ. ಅಲ್ಲಿ ಬಿಸಿಲು ಜಾಸ್ತಿ, ಇಲ್ಲಿ ಕಡಿಮೆ. ಉಳುಕಿ ಕಾಲದಲ್ಲಿ ಜಾಸ್ತಿ ಬಿಸಿಲು ಯಾವಾಗ 12 ತಿಂಗಳು ಕೊಟ್ಬಿಟ್ರೆ ಸರೋವರದಲ್ಲಿ ತಟಾಕದಲ್ಲಿ ನೀರು ಬಂದೋಗುತ್ತೆ, ಪ್ರಾಣಿಗಳಿಗೆಲ್ಲ ನೀರಿರುವುದಿಲ್ಲ ಅಂತ ಹೇಳಿ ಅಲ್ಲಿ ಕಡಿಮೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬೇಸಿಗೆಯಲ್ಲಿ ಸೂರ್ಯನ ಪ್ರತಾಪ ಜಾಸ್ತಿ, ಆತಪ ಯಾಕೆ ಬರುತ್ತೆ? ಭೂಮಿ ಕಾಯಬೇಕು. ಕಾಲ ಮೇಲೆ ಅಲ್ಲಿಂದ ಊರ್ಜ ತತ್ವ ಊರ್ಜಂ ಹಂತಿ ಅಮೃತಂ ಮೃತಂ ಭಯ ಕೀಲಾಲಂ ಪರಿಸಿತಂ ಸದಾ ಸುತ್ತರ್ಕದಲ್ಲಿ. ಆ ಊರ್ಜ ತತ್ವ ಅಂಬುದು ಮೇಲೆ ಹೋಗಿ ಮೋಡಗಳಲ್ಲಿ ನೀರು ಬಂದು ಆ ನೀರೆಲ್ಲರಿಗೂ ಸಮೃದ್ಧಿ ಆಗಲಿ ಅಂತ ಹೇಳಿ, ಕೇವಲ ನಾವು ನಮಗೊಂದೇ ನೀರು ಬಂದು ಕೇಳಿಲ್ಲ, ನಮಗೊಂದೇ ಸೂರ್ಯ ಪ್ರಕಾಶ ಬೇಕಂತಿಲ್ಲ, ಎಲ್ಲರಿಗೂ ದ್ವಿಪದೇ ಚತುಷ್ಪದೇ ಸುಖ ಶಾಂತಿ ಅನುಭವ ಹೇಳ್ತೇವೆ. ದ್ವಿಪದ 2 ಕಾಲಗಳು 4 ಕಾಲಗಳು ಎಲ್ಲರಿಗೂ ಶಾಂತಿ ಆಗಲಿ, ವಿಶ್ವಕ್ಕೆ ಶಾಂತಿ ಆಗಲಿ ಅಂತ ಹೇಳಿದಂತ ನಮ್ಮ ಋಷಿಗಳು. ಕೇವಲ ನಾವೊಂದೇ ಅಂತಲ್ಲ, ಸನಾತನ ಧರ್ಮಾವಲಂಬಗಳಲ್ಲೇ ಶಾಂತ ಆಗುವುದಲ್ಲ. ನಾದೇನ ಸಹಿತ ಸನಾತನ ಶಬ್ದ ಮೊದಲಿನಿಂದ ಬಂದಿರತಂತಹ ಈ ಸನಾತನ ಧರ್ಮದಲ್ಲಿ ಆ ಪರಮಾತ್ಮ ಎಲ್ಲರಿಗೂ ಉದ್ಧಾರ ಮಾಡಿ ಅಂತ ಹೇಳ್ತಾರೆ. ಅದೇ ರೀತಿ ಚಂದ್ರ ಕ್ಷಯ ಯಾಕಂದ್ರೆ ಯಾವಾಗಲೂ ಚಂದ್ರ ಅನ್ನಾಧಿಪತಿ ರಸಾಧಿಪತಿ. ಆ ಚಂದ್ರನ ತತ್ವ ಜಾಸ್ತಿ ಬಂತು ಅಂದರೆ ಸೂರ್ಯನ ತರ ಆ ಧಾನ್ಯಗಳಲ್ಲಿ ಹಾಲು ತುಂಬಿಕೋಬೇಕು. 9 ಧಾನ್ಯಗಳು 11 ಹೂಗಳಲ್ಲಿ ಆ ಚಂದ್ರನ ಪ್ರಕಾಶ ಬಿದ್ದಾಗ ಆ ಹಾಲು ಆಗಿ ಅದು ಬೀಜ ಆಗಿ ಅದರಲ್ಲಿ ತತ್ವ ಬರುತ್ತೆ. ಅನ್ನಾಧಿಪತಿ ರಸಾಧಿಪತಿ ಚಂದ್ರ. ಅವನಿಗೆ ಜಾಸ್ತಿ 12 ತಿಂಗಳು ಅವನಿಗೆ ಚಂದ್ರನ ಪ್ರಕಾಶ ಬರಲಿ ಎಂದು ಕೊಟ್ಬಿಟ್ಟ ಪರಮಾತ್ಮ. ಅಂದ್ರೆ ಆ ವೃಕ್ಷಗಳು ಸಹನ ಆಗುವುದಿಲ್ಲ, ಕೇಳ್ಕೊಡ್ಬೇಕು. ಯಾವಾಗಲೂ ನೀವು ಚಂದ್ರನ ಪ್ರಕಾಶ ಕೊಟ್ಟಿದ್ದಂದ್ರೆ ನಾವು ತಡ್ಕೊಳ್ಳಲ್ಲ ಆ ಶಕ್ತಿ. 40 ಕಿಲೋ ಹೊರಬೇಕಂತ ಭಾರ 80 ಕಿಲೋ ಹೊರಲಿಕ್ಕೆ ಆಗುತ್ತೆ. ಆ ಚಂದ್ರ ಪ್ರಕಾಶದ ಹಾಲು ನಾವು ಅಷ್ಟೇ ಸೂಕ್ಷ್ಮ ಇಟ್ಕೋತೀವಿ ಅಂತ ಹೇಳಿ ಪರಮಾತ್ಮ ವಿಚಿತ್ರವಾದ ಲೀಲೆ ಅದು. ಆದ್ದರಿಂದ ಆ ಪರಮಾತ್ಮ ಕೊಟ್ಟಿದ್ದಾನೆ ಏನು? ಊರ್ಜಂ ಅಂಗಿರಸೋನಃ ಪಿತರಃ ಅನದ್ವಾಃ ಅಥರ್ವಾಣಃ ಭೃಗವಃ ಸೌಮ್ಯಾಸಃ ಅನ್ವಿಶ್ವಾಸಾಃ ಪತಿಭಿಃ ದೇವಯಾನಿ. ಎಷ್ಟು ವೇದಮಂತ್ರಗಳಲ್ಲಿ ಅರ್ಥವನ್ನು ತುಂಬಿಕೊಂಡಿದ್ದಾರೆ. ಎಲ್ಲ ಹಿರಿಯರು ಹಿಂದೆ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ, ಭಾಷ್ಯಕಾರ ಬರೆದಿದ್ದಾರೆ. ಹೊರಗಡೆ ದೇಶದವರು ಮೆಚ್ಚಬಲ್ಲ ಭಾರತಕ್ಕೆ ಕರೆದರು. ಅವನು ಹೋಗಿ ಭಾರತದಲ್ಲಿ ವೇದದ ನಿಂದೆ ಮಾಡಿ ವೇದಕ್ಕೆ ಅಪಾರ್ಥಗಳೆಲ್ಲ ಬರೆಯಿಂದ ಕರೆದರು. ಅನೇಕ ವೇದಗಳಲ್ಲಿ ಅವನು ತಂದಕ್ಕೆ ಬಂದಂತ ಮಂತ್ರಗಳ ಅರ್ಥವನ್ನು ಬರೆದ. ಮನೆಗೆ ಹೋದ ಅವ್ರ ದೇಶಕ್ಕೆ, ಕೇಳಿದ್ರು ಅಲ್ಲಿ ಅವರು, ಇಷ್ಟೆಲ್ಲ ನೀನು ಭಾರತದಲ್ಲಿ ಹೋಗಿ ವೇದಕ್ಕೆ ಅಪಾರ್ಥ ಮಾಡ್ಕೊಂಡೆಲ್ಲ ಯಾಕೆ ಎಂದು ಕೇಳಿದರು. ಅವನಿಗೆ ವೇದದ ಅರ್ಥ ಬರದ ವೇದ ನೋಡಿದ್ದ ಅವನು. ಯಾವಾಗ ಏನ್ ಮಾಡ್ತಾರೋ ಅನ್ನೋದು ನಮ್ಗೆ ಗೊತ್ತಾಗುದಿಲ್ಲ. ನಾವು ಏನೋ ತಿಳ್ಕೊಂಡು ಏನೋ ಅಪಾರ್ಥ ಅದು ನಮ್ಗೆ ಬೇಗ ಗೊತ್ತಾಗುದಿಲ್ಲ ನಮ್ಮ ಮಧುಮತಿಗಳಿಗೆ. ಹಾಗೆ ಅದರಂತೆ ಭೂತಕ್ಕೆ ಹೋಗಬೇಕು. ತ್ರಿಕಾಲದಲ್ಲಿ ಏನೇನು ಮಾಡಬೇಕು ಗೊತ್ತಿರುತ್ತೆ ಅಂತ ಮಹಾಪ್ರಭುಗಳ ಕೊಡ್ತಕ್ಕಂಥ ತೀರ್ಥ, ಆ ಮಹಾಪ್ರಭು ಮಾಡ್ತಕ್ಕಂಥ ಅಭಿಷೇಕದ ಒಂದು ದೃಶ್ಯ, ಆ ಸ್ವಾಮಿ ಮಾಡಿದಂಥ ಪೂಜೆ ಅನೇಕ ಹೇಳ್ತಾರೆ. ಪುಷ್ಪಗಳು ಸೇರಿಸ್ತೀವಿ, ಇದೆಲ್ಲ ಒಪ್ಪುವುದಿಲ್ಲ ದೇವರುಗಳು. ಅಹಿಂಸಾ ಪ್ರಥಮ ಪುಷ್ಪ, ಯಾರು ಹಿಂಸೆ ಕೊಡದಿರೋದ ಪುಷ್ಪ. ಪುಷ್ಪಂ ಇಂದ್ರ ನಿಗ್ರಹ ತಪ ಪುಷ್ಪಂ, ಎಲ್ಲ ಪುಷ್ಪಗಳು ಹೇಳಿದ್ದಾರೆ. ಭಕ್ತ್ಯ ತುಚ್ಚತಿ ಕೇಶವ ರೋಮ್ ನಿರೋಮಿ ರಾಮನಾಮಸ್ತಿಯನ್ನು ತತ್ವ ನಮ್ಮ ಮಹಾಸ್ವಾಮಿಗಳು. ಅಂಥವ್ರು ಹತ್ರ ಹುಡ್ಕೊಂಡಿದ್ದೀವಿ, ಅವ್ರ ಛತ್ರ ಕಾಲದಲ್ಲಿ ಇರ್ತೀವಿ, ಅವ್ರ ಪಾದಗಳನ್ನು ನಾವು ನೆತ್ತಿ ಹಚ್ಕೊಳ್ತೀವಿ. ಅವರು ನಾವು ನಿಂತ್ಕೊಂಡಿದ್ರು ಅವ್ರ ಕಷ್ಟ. ಈಗ ವೃಕ್ಷಕ್ಕೆ ಹೋದ್ರೆ ಏನು ಕಡಿಮೆ ಹೋದ್ರು ವೃಕ್ಷ ನೆನಗಳು. ವೃಕ್ಷದಲ್ಲಿ ನಾವು ಅದನ್ನ ವೃಕ್ಷ ನಿಂದೆ ಮಾಡಿದ್ರು ನಾವು ವೃಕ್ಷಗಳು, ನದಿಗಳು ನಿಂದೆ ಮಾಡಿದ್ರು ನೀರು ಕೊಡ್ತಾರೆ. ಅಂತ ಗುರುಗಳು, ಕಾಮಧೇನುಗಳು, ಕಲ್ಪವೃಕ್ಷಗಳು ಅಂಥವ್ರ ದರ್ಶನ, ಅಂಥವ್ರು ಕೊಡ್ತಕ್ಕಂಥ ಕೃಪಾಕಟಾಕ್ಷ ನಮ್ಮ ಮೇಲೆ ಬಿದ್ದರೆ ಪುನಂತಮಾಂ ದೇವಜನಾಃ ಪುನಂತು ಮನಸಾದಯ ಪುನಂತು ವಿಶ್ವಾಭೂತಾನಿ ಜಾತವೇದ ಪುನೀಮಾಂ ಅಂತ ಹೇಳಿ ಆ ಗುರುಗಳ ಚರಣಾರಗಳಲ್ಲಿ ಈ ದೋತಾತ್ರಿ ಆಗಿದಂಥ ಶ್ರೀಮನ್ನಾರಾಯಣ ಚರಣಾರಗಳಲ್ಲಿ ಶ್ರೀಮನ್ ಮೂರರಾಮಚಂದ್ರ ದೇವರ ಗುರುಗಳ ಪೂಜಾವನ್ನು ನಾವು ನಮಸ್ಕಾರ ಸಾಷ್ಟಾಂಗ ಮಾಡಿ
ಕೃಷ್ಣಾಪುರದಲ್ಲಿ ವೇದ ಪಾರಾಯಣ ಎಂಬುದು ಆರಂಭ ಆಗುತ್ತೆ. ಓಂ ಶಾಂತಿ 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 ಭೃಗುರುವೈವಾರುಣಿಃ ಭಗವೋ ಬ್ರಹ್ಮೇತಿ ಅನ್ನಂ ಪ್ರಾಣಂ ಚಕ್ಷುಶ್ರೋತ್ರಂ ಮನೋ ವಾಚಮಿತಿ ಯಮೋವಾನಂದಯಂ ಜಲಿತಂ ವಿಶಂತೀತಿ ವರೇವ ವರ್ಣಂ ಪಿತರಮುಪದಸಾರಾಯಿ ಬ್ರಹ್ಮೋವಾಚ ಬ್ರಹ್ಮೇತಿ भूतानि जायन्ते ततो ब्रह्मेति Namaste.
ओत्पञ्चजातो मे शतं नो अस्मृद्विपदे जगस्पदे ॐ शान्ति शान्ति शान्तिः ॐ विश्वाय नमः ॐ नारायणाय नमः ॐ माधवाय नमः ॐ गोविन्दाय नमः ॐ विष्णवे नमः ॐ मधुसूदनाय नमः ॐ विक्रमाय नमः ॐ वामनाय नमः ॐ श्रीधराय नमः ॐ ऋषिकेशाय नमः ॐ पद्मनाभाय नमः ॐ दामोदराय नमः ॐ संकर्षणाय नमः ॐ वासुदेवाय नमः ॐ प्रद्युम्नाय नमः ॐ निरुद्धाय नमः ॐ पुरुषोत्तमाय नमः ॐ दोक्षजाय नमः ॐ नारसिंहाय नमः ॐ अच्युताय नमः ॐ जनार्दनाय नमः ॐ उपेन्द्राय नमः ॐ हरये नमः ॐ श्रीकृष्णाय नमः ॐ मत्स्याय नमः ॐ कूर्माय नमः ॐ वराहाय नमः ॐ नारसिंहाय नमः ॐ वामनाय नमः ॐ भार्गवाय नमः ॐ रामाय नमः ॐ कृष्णाय नमः ॐ बुद्धाय नमः ॐ वैद्ये नमः ॐ विश्वाय नमः विष्णवे नमः ॐ जट्काराय नमः ॐ भूतभवे नमः ॐ भूतहृदे नमः ॐ भूतहृदे रामाय नमः ॐ भूतात्मने नमः ॐ
स्वाहामन्योऽग्रदुर्जेराहं स्वधनोद्बालधेयाय मे मन्यो अस्माकं मन्यादिभावा संसृष्टं दलमुभयं समाक्र भूतानि च